ನಾನು ಜೆ.ಜೆ.ಎಮ್ ಅಕಾಡೆಮಿಯ ಕೆ.ಎಂ. ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ನಾನು ಕಳೆದ ವಿಡಿಯೋಲಿ ಒಂದೊಂದು ಮಾರ್ಕ್ಸಿನ ಟೈಪ್ 1 ಮತ್ತು ಟೈಪ್ 2 ಅನ್ನು ಮಾಡಿದ್ದೆ. ಈಗ ಟೈಪ್ 3 ರಿಯಲ್ ನಂಬರ್ಸಿನ ಟೈಪ್ 3ಯ ಕ್ವಶನ್ 1 ಮಾರ್ಕ್ಸನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ನಮ್ಮ ಇದರಲ್ಲಿ ನಮ್ಮ ಮೊದಲು ನಾವು ಬಿಟ್ಟಂಥದ್ದು ಇದನ್ನು ನಮ್ಮ ಆ್ಯಪಲ್ಲಿ ಪ್ಲೇಸ್ಟೋರ್, ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ಜೆ.ಜೆ.ಎಮ್ ಅಂತ ಹೊಡೆದ್ರೆ ಈ ಲೋಗೋ ಕಾಣಿಸುತ್ತೆ. ಈ ಲೋಗೋವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ, ನಮ್ಮ ಆ್ಯಪನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಹೆಚ್ಚಿನ ವೀಡಿಯೋಗಳನ್ನು ನೋಡ್ಬೋದು. ನಾವು ಅದನ್ನು ಬಿಟ್ಟಾಗ 499 ರೂಪಾಯಿಯನ್ನು ಮ್ಯಾಥ್ಸ್ಗೆ, 499 ರೂಪಾಯಿಯನ್ನು ಸೈನ್ಸ್ಗೆ ಬಿಟ್ಟಿದ್ವಿ. ಈಗ ಜನವರಿ 1ನೇ ತಾರೀಕುವರೆಗೂ 2025ನೇ ಇಸ್ವಿವರೆಗೂ, ಅಂದರೆ ಇನ್ನು 1 ವಾರಗಳ ಕಾಲ ನಾವು 199 ರೂಪಾಯಿಗೆ ಬಿಟ್ಟಿದ್ದೀವಿ. ಅಂದರೆ ಜನವರಿ 1ರ ನಂತರ ಮತ್ತೆ ಅದು 1000 ರೂಪಾಯಿಗೆ ಆಗುತ್ತೆ. ಈಗ 199 ರೂಪಾಯಿಗೆ ಮ್ಯಾಥ್ಸು, 199 ರೂಪಾಯಿಗೆ ಸೈನ್ಸು, ಇವೆರಡನ್ನು ಬಿಟ್ಟಿದ್ದೀವಿ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆಮೇಲೆ ನಾವು ಯೂಟ್ಯೂಬ್ ಮಾಡಿದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇದರದ್ದು ಆ್ಯಪನ್ನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀವಿ. ಅಲ್ಲೂ ಕೂಡ ನೀವು ಹೋಗಿ ನಮ್ಮ ಆ್ಯಪನ್ನು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನೋಡಿ, 1 ವಾರಕ್ಕೆ 1 ಸಲ ಲೈವ್ ಬರ್ತೀವಿ. ಅಲ್ಲಿ ನಿಮಗೆ ಯಾವುದೇ ರೀತಿಯಾದ ಡೌಟ್ಗಳಿದ್ದರೆ ಆ ಡೌಟ್ಗಳನ್ನು ಕೂಡ ನೀವು ಕ್ಲಾರಿಫೈ ಮಾಡ್ಕೋಬೋದು ಮಕ್ಕಳ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇದರ ಬಗ್ಗೆ ನೀವು ಕೆಳಕಂಡಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು. ಬನ್ನಿ ಮಕ್ಕಳ, ಇವಾಗ 1 ಮಾರ್ಕ್ಸಿನ ಟೈಪ್ 3 ರಿಯಲ್ ನಂಬರ್ಸಿನ ಟೈಪ್ 3ಯಲ್ಲಿ ನೋಡೋಣ ಯಾವ ರೀತಿಯಾಗಿ ಕೇಳ್ತಾರೆ, ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಫೈಂಡ್ ದ LCM and HCF ಆಫ್ ದ ಫಾಲೋಯಿಂಗ್ ಇಂಟೀಜರ್ಸ್ ಬೈ ಅಪ್ಲೈಯಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ಇದರ HCF ಮತ್ತು LCM 3 ನಂಬರ್ಗಳನ್ನು ಕೊಟ್ಟಿದ್ದಾರೆ. ಆ 3 ನಂಬರ್ಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. 12 ನೋಡಿ, 12, 15 ಆ್ಯಂಡ್ 21, 12, 15 ಆ್ಯಂಡ್ 21. ನೋಡಿ, 12ಅನ್ನು ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋದಂದರೆ ಪ್ರಾಡಕ್ಟು ಇದು 6 ಟೈಮ್ಸ್ ಹೋಗುತ್ತೆ, ಮತ್ತೆ 3 ಟೈಮ್ಸ್ ಹೋಗುತ್ತೆ, ಮತ್ತೆ 3 1s, ಅಂದರೆ 12 ಏನಾಗುತ್ತೆ 2 × 2 × 3. ಆಮೇಲೆ 15ಅನ್ನು ತಗೊಂಡಾಗ ನೋಡಿ, 3 5s ಮತ್ತು 5 1s. 15 ಏನಾಗುತ್ತೆ 3 × 5. ಆಯಿತಾ? ಈಗ ಇದನ್ನು 21ಅನ್ನು ಬರ್ಕೊಂಡ್ರೆ ನೋಡಿ, 3 7s 7 1s. ಸೊ ಏನಾಗುತ್ತೆ 21 3 × 7. ಈಗ HCF ಅನ್ನು ನೋಡೋಣ. HCF ಅಂದರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ 3 ನಂಬರಲ್ಲಿ ಪ್ರೈಮ್ ನಂಬರ್ಸ್ಗಳಲ್ಲಿ ನೋಡಿ ಯಾವುದು ಕಾಮನ್ ಇದೆ. 3ರಲ್ಲೂ ಇರಬೇಕು. ಇಲ್ಲಿ 2 ಇದೆ, ಬಟ್ ಇಲ್ಲಿ 2 ಇಲ್ಲ, ಇಲ್ಲೂ 2 ಇಲ್ಲ. ಹಂಗಾದ್ರೆ 2 ಆಗಲ್ಲ, ಖಂಡಿತ 2 ಆಗಲ್ಲ. ಈಗ 3 ಇದೆ, 3 ಇಲ್ಲೂ ಇದೆ, 3 ಇಲ್ಲೂ ಇದೆ. ಸೊ ಏನಾಗುತ್ತೆ, HCF ಅಂತ ಬಂದಾಗ 3 ಅಂತ ಮಾತ್ರ ಬರ್ಕೊಳ್ಳಿ. ಆಮೇಲೆ ನಂತರ ಏನಾಗುತ್ತೆ, LCM ಅಂತ ತಗೊಂಡಾಗ ನೋಡಿ, ಪ್ರತಿಯೊಂದನ್ನು ನೋಡಬೇಕು. LCM ಅಂತ ಹೇಳಿದಾಗ ಇಲ್ಲಿ ನೋಡಿ, 2 ಸ್ಕ್ವಯರ್ಡ್ ಇಂಟು 3 ಇಂಟು 5 ಇಂಟು 7, ಇದಿಷ್ಟನ್ನು ಬರ್ಕೊಂಡ್ರೆ ಏನಾಗುತ್ತೆ LCM. ನೋಡಿ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತ ಒಂದು ಕ್ವಿಕ್ ರಿವ್ಯೂ ನೋಡ್ಕೊಂಬಿಡೋಣ. ನೋಡಿ, 12, 15 ಮತ್ತು 21 ಇದನ್ನು ಪ್ರೈಮ್ ನಂಬರ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಥರ ಮಾಡಿಕೊಂಡು ಅದನ್ನು ಬರ್ಕೊಂಡು ಇಲ್ಲಿ LCM ನೋಡಿ, ಇಲ್ಲಿ 12ಗೆ ಮಾಡಿದ್ದೀನಿ, 15ಗೂ ಮಾಡಿದ್ದೀನಿ ಮತ್ತು 21ಗೂ ಮಾಡಿದ್ದೀನಿ. ಅದಕ್ಕೆ ಏನು ಬಂದಿದೆ, 2 × 2 × 3, 15ಗೆ 3 × 5, 21ಗೆ 3 × 7. ಇಲ್ಲಿ HCF ಅನ್ನು 3 ಅಂತ ಯಾಕೆ ಬರೆದಿದ್ದೀನಿ ಅಂದರೆ ಇಲ್ಲಿ 3ರಲ್ಲೂ ಕಾಮನ್ ಆಗಿರೋದು HCF 3, ಅದು ಒಂದೇ ಮಾತ್ರ.
ನೆಕ್ಸ್ಟು ಎಲ್ ಸಿ ಎಮ್ ಏನಾಗುತ್ತೆ 2 ಸ್ಕ್ವಯರ್ಡ್ ಇಂಟು 3 ಇಂಟು 5 ಇಂಟು 7. ಇಲ್ಲಿ 2 ಸಲ ಇದೆ 2, ಆಮೇಲೆ 3 ಒಂದು ಸಲ ಇದೆ, ಮತ್ತು 5 ಒಂದು ಸಲ ಇದೆ, ಮತ್ತು 7 ಒಂದು ಸಲ ಇದೆ. ಇದು ಈ ರೀತಿಯಾಗಿ ಕಂಡುಹಿಡಿಯೋದು. ಗೊತ್ತಾಯ್ತಾ ಮಕ್ಕಳ? ನೋಡಿ, ಅತಿ ಸುಲಭವಾಗಿ ಇದನ್ನು ನಾವು ಕಂಡುಹಿಡ್ಕೋಬೋದು. ನೋಡಿ, ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನಿಮಗೆ ಗೊತ್ತಾಯ್ತಲ್ಲ. 3 ನಂಬರ್ ಕೊಟ್ಟಾಗ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ. ನಿಮಗೆ ಇವಾಗ ಈ ಥರ ಹಿಂಗೆ ಅಡ್ಡ ಸಾಲಲ್ಲಿ ಬರೆಯೋದಂದರೆ, ಈ ಥರ ಹಾರಿಸಾಂಟಲಲ್ಲಿ ಬರೆಯೋದು ಕಷ್ಟ ಆಯಿತು ಅಂದರೆ ನೀವು ಕಂಡುಹಿಡಿಯೋದು. ಇವಾಗ ನೀವೇನು ಮಾಡ್ಕೋಬೋದು ಅಂದರೆ, ಹೀಗೆ ಇಲ್ಲಿ ಬರಿಬೋದು 12 ಮತ್ತು 15 ಮತ್ತು 21. ಇಲ್ಲಿ 2 ಇಂಟು 2 ಇಂಟು 3, ಇಲ್ಲಿ 3 ಇಂಟು 5, ಇಲ್ಲಿ 3 ಇಂಟು 7. ಇಲ್ಲಾದರೆ ನೋಡಿ, ಇವಾಗ ನಮಗೆ ಬರುವಂಥದ್ದು ಇಲ್ಲಿ ಇದು ಎಚ್ ಸಿ ಎಫ್. ಆಮೇಲೆ ನಿಮ್ಗೆ ಅದು ಎಚ್ ಸಿ ಎಫ್ ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಎಲ್ ಸಿ ಎಮ್ ಹೆಂಗೆ ಮಾಡ್ಕೋಬೋದು ಅನ್ನೋದು ಕೂಡ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಮಕ್ಕಳ. ಅರ್ಥ ಆಯ್ತಾ? ನೋಡಿ, ಇದು ಒಂದು ಲೆಕ್ಕ ಆಯಿತು. ಈಗ ಎರಡನೇ ಉದಾಹರಣೆ, ಎರಡನೇ ಎಕ್ಸಾಂಪಲ್ಗೆ ಹೋಗೋಣ. Find the LCM and HCF of the following integers by applying the prime factorization method. How? 8, 9 and 25. ನೋಡಿ, 8 ಅನ್ನು ನೋಡ್ಕೊಳ್ಳಿ. 8ಗೆ ಯಾವ ರೀತಿಯಾಗಿ ಕಂಡುಹಿಡಿಯೋದು? 2. So just you will be writing a prime number here. So 2 4s are 8, 2 2s are 4, 2 1s are. Right. Now I will be writing 8 will be equal to 2 into 2 into 2. Now I will go with the 9. 3 3s are, 3 1s are. Now I will be writing 9 will be equal to 3 into 3 into 3. Now for 25 I will be writing here 5 5s are. Then again it will be divided by 5. So 25 will be equal to what? 5 into 5. Now what will be the HCM here? HCF. See here? HCF. Nothing is common here. ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಯಾಕೆ ಕಾಮನ್ ಇದೆ? ಯಾವುದು ಇಲ್ಲ ಅಂದಾಗ ಎಚ್ ಸಿ ಎಫ್ ಅನ್ನು ಏನು ಬರಿಬೇಕಾಗತ್ತೆ? ನಾನು ಎಚ್ ಸಿ ಎಫ್ ಅನ್ನು 1 ಅಂತ ಬರೆಯೋಣ. ಅದಾದಮೇಲೆ 8 9 25. ಈಗ ನೋಡೋಣ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ 2 ಕ್ಯೂಬ್ ಹೈಯೆಸ್ಟ್ ಪವರನ್ನು ತಗೊಂಡೆ ಇಂಟು 3 ಸ್ಕ್ವಯರ್ಡ್ ಇಂಟು 5 ಸ್ಕ್ವಯರ್ಡ್. ಸೊ ಏನಾಗುತ್ತೆ? 8 ಇಂಟು 9 ಇಂಟು 25. ಸೊ ಏನಾಗುತ್ತೆ? 8 9s are 72. 72 ಇಂಟು 25. 72 ನೋಡಿ, ಇಲ್ಲಿ 8 9s ಎಷ್ಟು? 72. 72 ಇಂಟು 25 ಎಷ್ಟಾಗುತ್ತೆ? 10. 5 2s are 10. ಮತ್ತೆ 5 7s are 35 ಪ್ಲಸ್ 1 36 ಪ್ಲಸ್ 144. ಅಂದರೆ ಇಲ್ಲಿ 4 7 14 ಎಷ್ಟಾಯಿತು? 0 0 1 7 ಇಲ್ಲಿ 1 ಅಂದರೆ 1700 ಅಂತ ಮಕ್ಕಳ. ನಿಮಗೆ ಅರ್ಥ ಆಯ್ತಲ್ಲ? ಇಲ್ಲಿ 144 ಹೆಂಗೆ ಬಂತು? ಆಮೇಲೆ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ್ರೆ ಸಾಕು. ಇಲ್ಲಿ 1 ಇಲ್ಲಿ 800 ಆಗುತ್ತೆ. ನೋಡಿ, 1 ಪ್ಲಸ್ 3 ಪ್ಲಸ್ 4 ಎಷ್ಟಾಯಿತು? ಇಲ್ಲಿ 800. 1800 ಇಸ್ ದ ಆನ್ಸರ್ ಮಕ್ಕಳ. ನೋಡಿ, ಇಷ್ಟು ಸುಲಭವಾಗಿದೆ. ಇದನ್ನು ಅರ್ಥ ಮಾಡ್ಕೋಬೋದು. ನೀವು ಸಾಲ್ವ್ ಮಾಡಬೇಕಷ್ಟೇ. ನಿಮ್ಗೇನಂದರೆ ಈ ಥರ ನೀವು ಪ್ರಾಬ್ಲಮ್ಸ್ಗಳನ್ನು ಬರ್ಕೊಳ್ಳಿ, ಡಿಫ್ರೆಂಟ್ ನಂಬರ್ಸ್ಗಳನ್ನು ಬರ್ಕೊಳ್ಳಿ. ಅದನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಯಿತಾ? ಅಂದರೆ ನೀವು ರಿಪೀಟೆಡ್ ಆಗಿ ಮಾಡಬೇಕು. ತುಂಬ ಎಕ್ಸಾಂಪಲ್ಸ್. ಅದಕ್ಕೆ ಹೇಳ್ತಾ ಇರೋದು, 199 ರೂಪಾಯಿನ ಕೊಟ್ಟು ಆಫರ್ ಇರೋದನ್ನು ಉಪಯೋಗಿಸ್ಕೊಂಡು ನಮ್ಮ ಆ್ಯಪನ್ನು ಸಬ್ಸ್ಕ್ರಿಪ್ಷನನ್ನು ತಗೊಳ್ಳಿ. ಏನಿಲ್ಲ, ಕೆಳಕಂಡ ಯೂಟ್ಯೂಬ್ ಚಾನಲಲ್ಲೇ ಬರುವಂಥ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲಿಂಕ್ ಇರುತ್ತೆ. ಅದಕ್ಕೆ ಹೋದರೆ ನಮ್ಮ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಷ್ಟೇ. ಗೊತ್ತಾಯ್ತಾ? ತುಂಬ ಸುಲಭ ಇದೆ ನೋಡಿ. ಇದು ಈ ಥರ. ಈಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ ಮಕ್ಕಳ.
ಈಗ ಯಾವುದು ಮೂರನೇ ಎಕ್ಸಾಂಪಲ್, ಫೈಂಡ್ ದ LCM and HCF ಆಫ್ ದ ಫಾಲೋಯಿಂಗ್ ಇಂಟೀಜರ್ಸ್ ಬೈ ಅಪ್ಲೈಯಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್. 6 ಅನ್ನ ಮಾಡೋದಕ್ಕೆ ನೋಡಿ, ಇಲ್ಲಿ 3 ನಂಬರ್ ಇದೆ, 3 ನಂಬರ್ಗಳನ್ನು ನಾನು ತಗೊಂಡಿದ್ದೀನಿ. 6 2 3s ಮತ್ತೆ 3 1s. ಸೊ 6 ವಿಲ್ ಬಿ ಈಕ್ವಲ್ ಟು ಎಷ್ಟು? 2 ಇಂಟು 3 ಆಯ್ತಾ. ಈಗ 72 ಅನ್ನ ಏನಾಗುತ್ತೆ? 2 ಇಲ್ಲಿ 3s 1 ಮಿಗುತ್ತೆ, 1 ಪಕ್ಕದಲ್ಲಿ 2 ಇದೆ, 6s 12 ಮತ್ತೆ 1s 8s. ಸೊ 2 9s ನೋಡಿ ಗೊತ್ತಾಗ್ತಾ ಇದೆ. 2 1s 2 ಮಿಗುತ್ತೆ, 1 ಪಕ್ಕದಲ್ಲಿ 6 ಇದೆ, 1 ಮಿಗುತ್ತೆ, 1 ಪಕ್ಕದಲ್ಲಿ 6 ಇದೆ, 16 8s ಹೋಗುತ್ತೆ, ಮತ್ತೆ 2 9s 18 ಮತ್ತೆ 3 3s 3 1s. ಸೊ 72ಗೆ 2 ಇಂಟು 2 ಇಂಟು 2 ಇಂಟು 3 ಇಂಟು 3. ಆಮೇಲೆ 120 ನೋಡಿದ್ರೆ ನೋಡಿ 2 60s. ಸೊ 6 ಮತ್ತು 0 2 6 12 ಮತ್ತೆ 2 3s ಮತ್ತೆ 2 1s 1 ಪಕ್ಕದಲ್ಲಿದೆ 5, ಇಲ್ಲಿ 3 5s 15 ಮತ್ತೆ 5 1s ಇಲ್ಲಿ ಬರುತ್ತೆ. ನಂತರ ಏನಾಗುತ್ತೆ, ಇಲ್ಲಿ ಕೆಳಗಡೆ ಇದ್ರ ಕೆಳಗಡೆ ಬರ್ಕೊಳ್ಳಿ, ಏನು 120 ಏನಂತ ಬರಿಬೋದು? 2 ಇಂಟು 2 ಇಂಟು 2 ಇಂಟು 3 ಇಂಟು 5. ನೋಡಿ ಇಲ್ಲಿ ಮೂರಲ್ಲೂ ಏನು ಕಾಮನ್ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. 1 2 ಇದೆ, 2 1 HCF ಏನಾಗುತ್ತೆ 2. ಆಮೇಲೆ 3 ಇದೆ ನೋಡಿ, ಇಲ್ಲೂ ಒಂದು 3, ಇಲ್ಲೂ ಒಂದು 3, ಇಲ್ಲೂ 3, 2 3s 6. LCM ಇಸ್ ಈಕ್ವಲ್ ಟು ಏನಾಗುತ್ತೆ? LCM ಇಸ್ ಈಕ್ವಲ್ ಟು ಏನಾಗುತ್ತೆ? ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2 ಟು ದ ಪವರ್ 2 ಬಂದಾಗ ಅದರ ಹೈಯೆಸ್ಟ್ ಪವರು 2 ಟು ದ ಪವರ್ ಆಫ್ 3 ಅಂತ ಇದೆ. ಆಮೇಲೆ 3 ಸ್ಕ್ವಯರ್ಡ್, ಆಮೇಲೆ ಇಂಟು 5 ಏನಾಗುತ್ತೆ? 8 ಇಂಟು 9 ಇಂಟು 5, 8 ಇಂಟು 9 ಎಷ್ಟಾಗುತ್ತೆ? 72 ಇಂಟು 5 ಏನಾಗುತ್ತೆ? 72 ಇಂಟು 5 360. ನೋಡಿ ಮಕ್ಕಳ, ಕರೆಕ್ಟಾಗಿ ಇಷ್ಟು ಏನು HCF ಏನಾಗುತ್ತೆ 6 ಮತ್ತೆ LCM 360 ಆಗುತ್ತೆ. ಕ್ವಿಕ್ ಆಗಿ ಒಂದು ರಿವ್ಯೂ ಮಾಡ್ಕೊಂಡ್ಬಿಡೋಣ. ಇಲ್ಲೇನು ಮಾಡಿದ್ದೀನಿ, 6ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ಗೆ ರೆಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ 72ಅನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ 120ಅನ್ನ ಕೂಡ ರೆಪ್ರೆಸೆಂಟ್ ಮಾಡಿದ್ದೀನಿ. ರೆಪ್ರೆಸೆಂಟ್ ಮಾಡಿದ್ಮೇಲೆ ಅದನ್ನು ಕಾಮನ್ ಎಲ್ಲಿದೆ ನೋಡಿಕೊಂಡು ಆ ಕಾಮನ್ಗಳನ್ನು ಮಾತ್ರ ಬರೆದು ಅದನ್ನು HCF ಹಾಕಿದ್ದೀನಿ. ಆಮೇಲೆ LCMಗೆ ಹೈಯೆಸ್ಟ್ ಪವರನ್ನು ನೋಡಿಕೊಂಡು ಯಾವುದು 2 ಅಲ್ಲಿ ಎಷ್ಟಿದೆ ಪವರ್, ಹೈಯೆಸ್ಟ್ ಪವರ್ ಎಷ್ಟಿದೆ, ಆಮೇಲೆ 3 ಎಷ್ಟಿದೆ, 4 ಎಷ್ಟಿದೆ ಅದನ್ನು ನೋಡಿಕೊಂಡು ಬರೆದಿದ್ದೀನಿ ಮಕ್ಕಳ. ಇದನ್ನಿಷ್ಟು ಮಾಡಿಕೊಂಡ್ರೆ ಏನಾಗುತ್ತೆ, ಪ್ರೈಮ್ ಫ್ಯಾಕ್ಟರೈಸೇಷನ್ 3 ನಂಬರ್ದನ್ನು ಕೂಡ ಅತಿ ಸುಲಭವಾಗಿ ನಾವು ಸಾಲ್ವ್ ಮಾಡ್ಬೋದು ಮಕ್ಕಳ. ಅರ್ಥ ಆಯ್ತಲ್ಲ ನಿಮಗೆ? ಇನ್ನೇನಿಲ್ಲ, ಇದನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಕೆಳಕಂಡ ನಮ್ಮ ಆ್ಯಪನ್ನು ನಾವು ಇದು ಮಾಡಿದ್ವಿ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪನ್ನು ಲಿಂಕನ್ನು ಕೊಟ್ಟಿದ್ದೀವಿ. ಅದಕ್ಕೆ ಹೋಗಿ ನೀವು ಇದು ಮಾಡಿದ್ರೆ ಡೈರೆಕ್ಟು ನಮ್ಮ ಆ್ಯಪ್ಗೆ ಹೋಗುತ್ತೆ. ನೋಡಿ, ಜನವರಿ 1ನೇ ತಾರೀಕುವರೆಗೂ ಏನಾಗುತ್ತೆ, ನಮ್ಮ ಆ್ಯಪು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳೋದಕ್ಕೆ ಮ್ಯಾಕ್ಸ್ಗೆ 199 ರೂಪಾಯಿ. ನೋಡಿ, ಒಳ್ಳೆ ಈ ಆಪರ್ಚುನಿಟಿ ಇದು. ಈ ಆಪರ್ಚುನಿಟಿನ ಎಲ್ಲ ಸ್ಟೂಡೆಂಟ್ಸ್ಗಳು ಸದುಪಯೋಗ ಪಡ್ಕೋಬೇಕು ಅನ್ನೋದು ನನ್ನ ವಿನಂತಿ ಮಕ್ಕಳ. ಯಾಕೆ ಅಂದರೆ ಸುಮಾರು ಕ್ವಶನ್ ಪೇಪರ್ಗಳನ್ನು 2025ನೇ ಇಸ್ವಿಯಲ್ಲಿ ಬರಬಹುದಾದಂತಹ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಬರ್ತೀವಿ. ನಿಮಗೆ ಅತಿ ಹೆಚ್ಚನ್ನು ಪ್ರಾಕ್ಟೀಸ್ ಮಾಡೋಂಗಾಗುತ್ತೆ. ಆಮೇಲೆ ವಾರಕ್ಕೆ ಒಂದು ದಿನ ಲೈವ್ ಕೂಡ ಬರ್ತೀವಿ. ಅಲ್ಲಿ ನಿಮ್ಮ ಏನಾದರೂ ಡೌಟ್ಗಳಿದ್ದರೆ ಆ ಡೌಟನ್ನು ಕೂಡ ಕ್ಲಾರಿಫೈ ಮಾಡ್ಕೋಬೋದು. ಅದಕ್ಕೆ ನಾವು ನಮ್ಮ ವ್ಯೂಸ್ಗಳು ಜಾಸ್ತಿ ಇದೆ, ವ್ಯೂಸ್ಗಳನ್ನು ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ, ಅದರಿಂದ ಪ್ರೋತ್ಸಾಹಗೊಂಡೇ ನಾವು ಈಗ ಇದನ್ನೆಲ್ಲ ಮಾಡ್ತಾ ಇರೋವಂಥದ್ದು. ಮತ್ತು ಹೆಚ್ಚಿನ ವ್ಯೂಸ್ಗಳಾಗಿ ಮತ್ತು ಹೆಚ್ಚು ನಮ್ಮ ಆ್ಯಪ್ಗಳನ್ನು ಇದು ಮಾಡಿ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳಿ.
ಎಷ್ಟು? ನಮ್ಮ ಆ್ಯಪಿನ ಬೆಲೆ 199 ರೂಪಾಯಿ. ಸೈನ್ಸ್ಗೂ ಅಷ್ಟೇ 199 ರೂಪಾಯಿ ಆಗುತ್ತೆ. ನೋಡಿ, ನಾವು ಮೊದಲು ಇಟ್ಟಂಥದ್ದು ಎಷ್ಟಿತ್ತು? ಮೊದಲು ಇಟ್ಟದ್ದು ನಾವು 499 ರೂಪಾಯಿ ಒಂದು ಇದಕ್ಕೆ ಇಟ್ಟಿದ್ವಿ. ಆದರೆ ಈಗ ನಾವು ಇಟ್ಟಿರೋ ಅಂಥದ್ದು ಏನು? ಈಗ ನಾವು ಇಟ್ಟಿರೋ ಅಂಥದ್ದು ಏನಾಗಿದೆ? ತುಂಬ ಕಡಿಮೆ. ಅಂದರೆ ಎಷ್ಟು ಇಟ್ಟಿದ್ದೀವಿ ನೋಡಿ ಮಕ್ಕಳ, ಇಲ್ಲಿ 199 ರೂಪಾಯಿ. 199 ರೂಪಾಯಿಗೆ ನಿಮ್ಗೆ ಏನಾಗುತ್ತೆ? ನಿಮಗೆ ನಮ್ಮ ಆ್ಯಪಿನ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅತಿ ಹೆಚ್ಚಿನ ಕ್ವಶನ್ಗಳು ಪ್ರತಿಯೊಂದು ಟಾಪಿಕಲ್ಲೂ ನೀವು ಮಿನಿಮಮ್ ಹುಡುಕಿದ್ರೂ 10ರಿಂದ 15 ಕ್ವಶನ್ಗಳು ಒಂದೊಂದು ಟೈಪಲ್ಲೂ ಸಿಗುತ್ತೆ. ಆಮೇಲೆ ವಾರಕ್ಕೆ ಒಂದು ಲೈವ್ ಬರ್ತೀವಿ, ಮತ್ತು ಟೆಸ್ಟ್ ಸೀರೀಸ್ಗಳನ್ನು ಕೊಡೋದಕ್ಕೂ ಪ್ರಯತ್ನವನ್ನು ಪಡ್ತೀವಿ. ನಿಮ್ಮ ಪ್ರೋತ್ಸಾಹದ ಮೇಲೆ ನಮ್ಮ ಇದು ನಿಂತಿದೆ, ನಮ್ಮ ನಿರ್ಧಾರಗಳು ನಿಂತಿರುತ್ತೆ. ದಯವಿಟ್ಟು ಎಲ್ಲರೂ ಈ ನೋಡಿದ ತಕ್ಷಣ ಖಂಡಿತವಾಗ್ಲೂ ಇದು ಒಳ್ಳೆ ಆಪರ್ಚುನಿಟಿ, ಇದನ್ನು ತಗೋಬೇಕು ಅಂತ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕು ಅನ್ನೋದು ನನ್ನ ಇದು. ಗೊತ್ತಾಯ್ತಾ ಮಕ್ಕಳ? ಧನ್ಯವಾದಗಳು. ಇನ್ನು ಹೆಚ್ಚಿನ ಇದರಲ್ಲಿ ಮುಂದಿನ ವಿಡಿಯೋಲಿ ಹೆಚ್ಚಿನ ಪ್ರಶ್ನೆಗಳ ಜೊತೆಗೆ, ಅಂದರೆ 2 ಮಾರ್ಕ್ಸ್ ಇದು ಯಾಕೆ ಕೇಳ್ತಾರೆ, 3 ಮಾರ್ಕ್ಸ್ ಅನ್ನೋದು ಯಾಕೆ ಕೇಳ್ತಾರೆ ಅನ್ನೋದನ್ನು ನಾನು ತಗೊಂಡು ಬರ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋಲಿ. ಧನ್ಯವಾದಗಳು ಮಕ್ಕಳ.